ತುಂಬ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರತಿನಿತ್ಯ ನಾವು ನಮ್ಮ ಮನೆಗೆ ಯಾಕೆ ಹೋಗ್ತೀವಿ? ಕನ್ಸಿಸ್ಟೆನ್ಸಿ ಇದೆ ಅಲ್ವಾ? ನಾವು ಯಾರ್ಯಾರ್ದೋ ಮನೆಗೆ ಒಂದೊಂದು ದಿನ ಒಂದೊಂದು ಮನೆಗೆ ಹೋಗಲ್ಲ ಅಲ್ವಾ? ಆ ಮನೆ ಚೆನ್ನಾಗಿದೆ, ಈ ಮನೆ ಚೆನ್ನಾಗಿದೆ ಅಂತ ಹೋಗಲ್ಲ ಅಲ್ವಾ? ಎಲ್ಲ ಸ್ವಲ್ಪ ದಿನ ಏನೋ ಎಕ್ಸ್ಪ್ಲೋರ್ ಮಾಡಿಬಿಡ್ಬೇಕು, ಇನ್ನೊಂದು ಕಡೆ ಹೋಗೋಣ, ಇನ್ನೆರಡು ಜಾಸ್ತಿ ಅಂತ ಇನ್ನೊಂದು ಕಡೆಗೆ ಹೋಗೋಣ. ಇದು ನಮ್ಮ ಸುತ್ತ ಪ್ರತಿನಿತ್ಯ ನೋಡುವಂಥ ಸಿನಾರಿಯೋ. ಕಂಪನಿ ಚೆನ್ನಾಗಿದೆ, ಗ್ರೋತು ಬೇಕು, ಡಿಸ್ಕಸ್ ಮಾಡಿ ಗ್ರೋತ್ಗೆ. ಒಂದು ರಿಸಲ್ಟ್ ಸಿಗಬೇಕಂತಂದರೆ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. 4 ವಿಷಯ ತಿಳ್ಕೊಳ್ಳಿ, 4 ಕಂಪನಿಗಳ ವಿಷಯ ತಿಳ್ಕೊಳ್ಳಿ. ಆ ಕಂಪನಿಯಲ್ಲಿ ಹೀಗಿದೆ ಸರ್ ಅಂತ ನಿಮ್ಮಲ್ಲೇ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನೋಡಿ. ಎಲ್ಲೂ ಆಪರ್ಚುನಿಟಿನೇ ಇಲ್ಲ ಅಂತ ಬ್ಲಾಕ್ ಆದಾಗ ಶಿಫ್ಟ್ ಆಗ್ಲಿಕ್ಕೆ ಟ್ರೈ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ 4M ಬ್ಯೂಟಿಫುಲ್ ಸೀರೀಸ್ ನಿಮ್ಮೆಲ್ಲರಿಗಾಗಿ ಫ್ರಮ್ ಯೋಗಾತ್ಮ ಶ್ರೀಹರಿ ಅವರು. ಇವತ್ತು ನಮ್ಮ ಆಡಿಯನ್ಸ್ ಒಬ್ಬರು ಒಂದು ವಿಷಯನ ಕೇಳಿದ್ದಾರೆ, ಅದನ್ನೇ ಚರ್ಚೆ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಡಿಸ್ಕಸ್ ದಟ್. ಸರ್ ನಮಸ್ಕಾರ. ನಮ್ಮ ಆಡಿಯನ್ಸ್ ಒಬ್ಬರು ನಮ್ಮ ಒಂದು ಎಪಿಸೋಡ್ಗೆ ಕಾಮೆಂಟ್ ಮಾಡಿದ್ದಾರೆ, ರಂಗನಾಥ್ ಉಮೇಶ್ ಅಂತ ಹೇಳಿ, ಒಂದೇ ಜಾಬಲ್ಲಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಇದು ಆ್ಯಕ್ಚುಲಿ ಮಚ್ ನೀಡೆಡ್ ಅಂತಲೂ ಅನ್ನಿಸ್ತು. ಇವಾಗ ಪರ್ಟಿಕ್ಯುಲರ್ಲಿ ಹೇಗಾಗಿದೆ ಅಂದರೆ, ಹೇಗೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸು, ಲಾಂಗ್ ಫಾರ್ಮ್ಯಾಟ್ ಮೂವೀಸ್ಗಿಂತ ರೀಲ್ಸಿಗೆ ಬಂದಿದ್ದೀವಿ, ಹಾಗೆ ಆಗಿದೆ ನಮ್ಮ ಎಲ್ಲದರಲ್ಲೂ ನಮ್ಮ ಕಮಿಟ್ಮೆಂಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಎಲ್ಲ ಸ್ವಲ್ಪ ದಿನ ಏನೋ ಎಕ್ಸ್ಪ್ಲೋರ್ ಮಾಡಿಬಿಡ್ಬೇಕು, ಇನ್ನೊಂದು ಕಡೆ ಹೋಗೋಣ, ಇನ್ನೆರಡು ಜಾಸ್ತಿ ಅಂತ ಇನ್ನೊಂದು ಕಡೆಗೆ ಹೋಗೋಣ. ಇದು ನಮ್ಮ ಸುತ್ತ ಪ್ರತಿನಿತ್ಯ ನೋಡುವಂಥ ಸಿನಾರಿಯೋ. ಏನು ಹೇಳ್ತೀರಾ ಅದಕ್ಕೆ? ಸೂಪರಾ? ಯಾವ್ದು ಸೂಪರ್? ಸಬ್ಜೆಕ್ಟ್ ಅದು. ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ, ಹೋಲಿಸ್ಕೊತಾ ಹೋಗಿ. ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ, ಯಾವುದೋ ಒಂದು ಬಸ್ ಹತ್ತಬೇಕು, ಇಲ್ಲಿಂದ ಬೆಂಗಳೂರಿಗೆ ಬರುವ ಬಸ್ ಹತ್ತಬೇಕು. ಕ್ಯೂ ಇದೆ, ಯಾವುದೋ ಒಂದು ಬಸ್ ಬರುತ್ತೆ. ಆ ಬಸ್ಸಿಗೆ ದೊಂಬಿಯಾಗಿ ಒಳಗೆ ಹೋಗ್ತೀವಿ, ಸಿಗಲ್ಲ. ಇನ್ನೊಂದು ಕಡೆ ಓಡ್ತೀವಿ, ಇನ್ನೊಂದು ಬಸ್ ಹುಡ್ಕೊಂಡು ಹೋಗ್ತೀವಿ, ಇನ್ನೊಂದು ಬಸ್ ಹುಡ್ಕೊಂಡು ಹೋಗ್ತೀವಿ. ಅಲ್ಟಿಮೇಟ್ಲಿ ವಾಪಸ್ ಬಂದು ಅಲ್ಲೆಲ್ಲೂ ಸಿಗಲ್ಲ ಅಂತ ಬಂದು ಹಳೆ ಕ್ಯೂನಲ್ಲೇ ನಿಂತ್ಕೋತೀವಿ. ಇದು ಥಿಯೇಟ್ರಲ್ಲೂ ಆಗಿದೆ, ಬೇರೆ ಎಲ್ಲರೂ ಹೋದರೂ ಆಗಿದೆ, ದೇವಸ್ಥಾನಗಳಲ್ಲಿ ಆಗಿದೆ. ಪಕ್ಕದ್ದು ಬೇಗ ಹೋಗ್ತಾ ಇದೆ ಅಂತ ಅನಿಸಿ ಅಲ್ಲಿ ಹೊರ್ಟೋಗ್ತೀವಿ. ಆಮೇಲೆ ಅದು ಹೋಗೋದೇ ಇಲ್ಲ ಅಂತ ಗೊತ್ತಾಗುತ್ತೆ, ಇಲ್ಲಿ ಬರ್ತೀವಿ. ಅಷ್ಟೊತ್ತಿಗೆ ಇಲ್ಲೊಂದು 20 ಜನ ಎಕ್ಸ್ಟ್ರಾ ಬಂದು ಸೇರ್ಕೊಂಡಿರ್ತಾರೆ. ಹೈವೇಗಳಲ್ಲಿ ನಾವು ಟೋಲ್ ಪಾಸ್ ಆಗುವಾಗ ನಮ್ಮವರೆಲ್ಲ ತುಂಬ ಅಲ್ಲಿ ನೋಡು ಖಾಲಿ ಇದೆ ಅಂತೇಳಿ ಅಲ್ಲಿಗೆ ಹೋಗ್ತಾರೆ. ಆಮೇಲೆ ಅಲ್ಲಿ ಸ್ಟಾಪ್ ಆಗೋಗಿರುತ್ತೆ, ಗೊತ್ತಾಗಲ್ಲ, ಈ ಹಿಂದಕ್ಕೆ ಬರ್ತಾರೆ. ಅಲ್ಲಿ ಅಷ್ಟೊತ್ತಿಗೆ ಇನ್ನೊಂದು 4 ವೆಹಿಕಲ್ ಬಂದಿರುತ್ತೆ. ಇದನ್ನು ಹೋಲಿಸ್ಕೋಬೋದಾ? ಒಂದು ಕೆಲಸ ಮಾಡ್ತಾ ಇದ್ದೀವಿ, ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ, ಅದನ್ನು ಗತಿ ಅಂತ ಕರೆಯೋಣ. ಒಂದು ಕೆಲಸ, ಕಂಪನಿ ಮುಳುಗೋದ್ರೆ ಅವಾಗ ಇನ್ನೊಂದು ಜಾಗ ಹುಡುಕೊಳ್ಳಿ. ಕಂಪನಿ ಮುಳುಗಿಲ್ಲ, ಒಳ್ಳೆ ಗ್ರೋತ್ ರೇಟ್ ಕೊಡ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮು ಯಾವುದೋ ಒಂದು ವಿಡಿಯೋನಲ್ಲಿ ಹೇಳಿದ್ದೆ, ಅರ್ಥಮೆಟಿಕಲಿ ಗ್ರೋತ್ ಸಿಗ್ತಾ ಇದೆ. ಈಗೇನು ಮಾಡಬೇಕು ಅದಕ್ಕೆ? ಅಲ್ಲಿಂದ ಇನ್ನೊಂದು ಕಂಪನಿ ಆಫರ್ ಬಂತು. ಆ ಕಂಪನಿ ಈ ಕಂಪನಿ ಚೆನ್ನಾಗಿ ನಡೀತಾ ಇತ್ತು, ಆ ಕಂಪನಿಗೆ ಹೋಯಿದ್ರು. ಆ ಕಂಪನಿನಲ್ಲಿ 3 ತಿಂಗಳಲ್ಲಿ ಕಂಪ್ನಿ ಮುಚ್ಚೋಯ್ತು. ಈಗ ಈ ಕಂಪನಿಗೆ ವಾಪಸ್ ಬರಬೇಕಾ, ಹೊಸ ಕಂಪನಿ ಹುಡುಕೋಬೇಕಾ? ಇಲ್ಲಿಗಿಂತ 5,000 ಸಂಬಳ ಜಾಸ್ತಿ. ಅಲ್ಲಿ ಏನು ಮಾಡಬೇಕೀಗ? ಅಲ್ಲಿಗೆ ಹೋಗಾಗಿದೆ, ಏನು ಮಾಡ್ತಾರೆ ಈಗ? ಇನ್ನೊಂದು ಕಡೆ ಅವ್ರು ಇನ್ನೊಂದು ಕಡೆ ಹೋಗಬೇಕು. ಇನ್ನೊಂದು ಕಡೆ ಹೋದಾಗ ಅವರು ಹೊಸ ಅಪ್ಲಿಕೇಶನ್ ಹಾಕ್ಬೇಕಲ್ವ? ಇಲ್ಲೇ ಚೆನ್ನಾಗಿ ಕೆಲಸ ಮಾಡಿ ಇಲ್ಲಿ ಗ್ರೋತ್ ತೊಗೋಬೋದಾಗಿತ್ತಲ್ವ? ಅಂದರೆ ಇಲ್ಲಿಂದ ಎಲಿವೇಟ್ ಆಗ್ಬೋದಾಗಿತ್ತು. ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ ಅಷ್ಟು ಸಂಬಳ ಕೊಡ್ತಾರೆ. ಕೆಲಸ ಜಾಸ್ತಿ ಮಾಡಿದರೆ, ಪ್ರೊಡಕ್ಟಿವಿಟಿ ಜಾಸ್ತಿ ತಂದಿದ್ದರೆ ಜಾಸ್ತಿ ಕೊಡ್ತಾಯಿದ್ರು. ಸೊ ಕನ್ಸಿಸ್ಟೆನ್ಸಿ ಅಂದರೆ ಏನಂದರೆ, ಒಂದು ವಿಚಾರಕ್ಕೆ ಅಂಟ್ಕೋಬೇಕು. ತುಂಬ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರತಿನಿತ್ಯ ನಾವು ನಮ್ಮ ಮನೆಗೆ ಯಾಕೆ ಹೋಗ್ತೀವಿ? ಕನ್ಸಿಸ್ಟೆನ್ಸಿ ಇದೆ ಅಲ್ವಾ? ನಾವು ಯಾರ್ಯಾರ್ದೋ ಮನೆಗೆ ಒಂದೊಂದು ದಿನ ಒಂದೊಂದು ಮನೆಗೆ ಹೋಗಲ್ಲ ಅಲ್ವಾ? ಆ ಮನೆ ಚೆನ್ನಾಗಿದೆ, ಈ ಮನೆ ಚೆನ್ನಾಗಿದೆ ಅಂತ ಹೋಗಲ್ಲ ಅಲ್ವಾ? ಅದನ್ನು ಕೆಲಸಕ್ಕೆ ಯಾಕೆ ಅಡಾಪ್ಟ್ ಮಾಡ್ಕೋಬಾರ್ದು ನಾವು? ಕಂಪನಿ ಚೆನ್ನಾಗಿದೆ, ಗ್ರೋತು ಬೇಕು, ಡಿಸ್ಕಸ್ ಮಾಡಿ ಗ್ರೋತ್ಗೆ. ನನ್ನ ಕ್ವಾಲಿಟಿ ಚೆನ್ನಾಗಿದೆ, ನಾನು ಇನ್ನೂ ಒಂದಷ್ಟು ಸ್ಕಿಲ್ಸ್ ಕಲ್ತ್ಕೋತೀನಿ, ನಾನೊಂದಷ್ಟು ಕೆಲಸ ಮಾಡ್ತೀನಿ, ನನಗೆ ಗ್ರೋತ್ ಕೊಡಿ ಅಂತ ಡಿಸ್ಕಸ್ ಆಗಬೇಕು. ನಮ್ಮ ಪ್ರೊಡಕ್ಟಿವಿಟಿನೂ ಚೆನ್ನಾಗಿದೆ. ನನಗೆ ಒಂದು ಎಕ್ಸಾಂಪಲ್ ಇದಕ್ಕೆ, ನಮ್ಮಲ್ಲಿ ಒಬ್ಬರು, ನಾನು ಓರಿಯೆಂಟಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಪ್ ಟು 94. ಆವಾಗ ಒಬ್ಬರು
CMD ಇದ್ದರು, ಅಂದರೆ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ಅವರು ನಮ್ಮದೇ ಬ್ಯಾಂಕಲ್ಲಿ ಕ್ಲರ್ಕಾಗಿ ಸೇರಿಕೊಂಡವರು. ಆಫ್ಟರ್ ಎ ವೆರಿ ಲಾಂಗ್ ಟೈಮ್, ಒಂದು 20-25 ವರ್ಷದಲ್ಲಿ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಅವರಿಗೆ ಅಲ್ಲಿ CMD ಪೋಸ್ಟ್ ಸಿಕ್ತು. ಗ್ರೋತ್ ಬಂದಿತ್ತು, ಎಲ್ಲ ಗ್ರೋತು ಬಂದಿತ್ತು. ಯಾವುದೇ ಗ್ರೋತು ಅಬ್ರಪ್ಟ್ಲಿ ಬಂದ್ಬಿಡಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ನಿಂತ್ಕೊಂಡು ಯಾವುದೋ CMD, ಯಾವುದೋ ಹೀರೋಯಿನನ್ನು ನೋಡ್ತಾ ಇದ್ದೀವಿ. ಈಗ ಯಾರಿಗೋ ಹೀರೋ ಪೋಸ್ಟ್ ಕೊಡಬೇಕಲ್ವಾ, ಅವ್ನು ಹೀರೋ ಪೋಸ್ಟ್ ಫಸ್ಟ್ ಡೇ ಬಂದ್ಬಿಡುತ್ತಾ? 10 ವಿಲನ್ನು 10 ಸೈಡ್ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಬಂದಮೇಲೆ ಎಲ್ಲೋ ಒಂದು ಕಡೆ ಹೀರೋ ಪೋಸ್ಟ್ ಸಿಗುತ್ತೆ. ಅಥವಾ ಅವರ ಅಪ್ಪ ಅಮ್ಮನ ಬಳುವಳಿ ಆಗಿರಬೇಕು, ಅವರು ಯಾರೋ ಹೀರೋಯಿನ್ ಆಗಿದ್ದು, ಅವ್ರು ಬಲಿಷ್ಠರಾಗಿದ್ದು, ಅವ್ರಿಗೊಂದು ಲಾಬಿ ಇದ್ದು, ಅವ್ರದ್ದೆಲ್ಲ ಇನ್ಫ್ಲೂಯೆನ್ಸ್ಗಳು ನಡೆದ್ರೆ ಅವಾಗ ಶಾರ್ಟ್ ಕಟ್ಸ್ಗೆ ಹೋಗ್ಬೋದು. ಇಲ್ಲದೇ ಇದ್ದರೆ ಕನ್ಸಿಸ್ಟೆನ್ಸಿ ಈಸ್ ಎ ಮೇನ್. ಅವರು ಅಷ್ಟೇ, ಯಾವುದೋ ಒಂದು ಫಿಲಿಮಲ್ಲಿ ಚೆನ್ನಾಗಿ ಮಾಡಿದ್ರು, ಇನ್ನೊಂದು ಫಿಲಿಮಲ್ಲಿ ಚೆನ್ನಾಗಿ ಮಾಡಲಿಲ್ಲ, ಇನ್ನೊಂದು ಫಿಲಿಮಲ್ಲಿ ಚೆನ್ನಾಗಿ ಮಾಡಿದ್ರು, ಇನ್ನೊಂದು ಮಾಡಲಿಲ್ಲ ಅಂತಂದಾಗ ಅವ್ರಿಗೂ ಕನ್ಸಿಸ್ಟೆನ್ಸಿ ಇಲ್ಲ, ಗ್ರೋತ್ ಸಿಗೋದೇ ಇಲ್ಲ. ಕನ್ಸಿಸ್ಟೆನ್ಸಿ ಯಾರಿಗೆ ಸಿಗುತ್ತೆ? ಯಾರು ಲೈನಲ್ಲಿ ನಿಂತ್ಕೋತಾರೆ, ಯಾರು ಅದರಲ್ಲೇ ಕಚ್ಕೋತಾರೆ, ಅವರಿಗೆ ಕನ್ಸಿಸ್ಟೆನ್ಸಿ ಸಿಗುತ್ತೆ ಅಲ್ವಾ? ಕನ್ಸಿಸ್ಟೆನ್ಸಿ ಸಿಕ್ಕ ಮೇಲೆ ಬ್ರ್ಯಾಂಚಸ್ ಚೆನ್ನಾಗಿ ಬ್ರ್ಯಾಂಚ್ ಔಟ್ ಆಗಿ. ನಮ್ಮ ಮುಂದೆ ಡೈರೆಕ್ಟ್ ಉದಾಹರಣೆ ಅಂದರೆ ಮೋದಿಯವರು. ಎಲ್ಲ ಒಂದು ಕಡೆ ತುಂಬ ಚಿಕ್ಕ ಪೋಸ್ಟಲ್ಲಿದ್ದವರು, BJPನಲ್ಲಿ RSS ಅಲ್ಲಿದ್ದರು, ಆಮೇಲೆ BJPಗೆ ಬಂದರು, BJPನಲ್ಲಿ ಒಂದು ಚಿಕ್ಕ ಕೆಲಸ ಕೊಟ್ಟರು, ಆಮೇಲೆ ಅದನ್ನೇ ದೊಡ್ಡದು ಮಾಡಿಕೊಂಡ್ರು, ತನ್ನ ಎಕ್ಸಿಸ್ಟೆನ್ಸ್ನ ಪ್ರೂವ್ ಮಾಡಿಕೊಂಡ್ರು. ಆಮೇಲೆ ಯಾವತ್ತೋ ಒಂದಿನ CM ಪೋಸ್ಟ್ ಖಾಲಿ ಆಯಿತು. ವಾಜಪೇಯಿ ಅವರು ಫೋನ್ ಮಾಡಿ ಡೆಲ್ಲಿಗೆ ಬಾ ಅಂತಾರೆ. ಅವತ್ತು ಅವ್ರು ಯಾವುದೋ ಒಂದು ಕ್ರಿಮೇಷನಲ್ಲಿ ಇರ್ತಾರೆ. ಡೆಲ್ಲಿಗೆ ಬಂತು ಅಂದರೆ ಗುಜರಾತ್ಗೆ ಹೋಗು ಟೇಕ್ ಓವರ್ ಮಾಡ್ಕೊತಾರೆ. ಇಷ್ಟೇ ಇಂಟರ್ವ್ಯೂ. ಸೊ ಅರ್ಹತೆಯನ್ನು ಹುಡುಕ್ತಾ ಇದೆ ಅಲ್ವಾ ಪ್ರಪಂಚ. ನೀವು ಅರ್ಹರಾಗಿದ್ದರೆ ಯಾವತ್ತೋ ಒಂದಿನ ಕ್ಯೂನಲ್ಲಿ ಸಿಗ್ತೀರಿ, ಅದು ನಿಮ್ಗೆ ಒಂದು ಆ ಪೋಸ್ಟ್ ಸಿಕ್ಕೇ ಸಿಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಸ್ ದ ಮೈನ್. ಈಗ ಅದು ಒಂದು, ಅವರು ಅದರಲ್ಲೇ ಬೆಳ್ಕೊಂಡು ಬಂದರು. ಆ ಪೋಸ್ಟಲ್ಲಿ CM ಪೋಸ್ಟಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು, ಅವರು PM ಪೋಸ್ಟ್ ಸಿಕ್ತು. ಅದು ಕೆಲಸನೇ ತಾನೆ. ಆದರೆ ಎಷ್ಟೋ ಜನ ಆ ಪಾರ್ಟಿ ಬಿಟ್ಟು ಈ ಪಾರ್ಟಿ, ಈ ಪಾರ್ಟಿ ಬಿಟ್ಟು ಆ ಪಾರ್ಟಿ, ಒಂದು 4-5 ಸಲ ಶಿಫ್ಟ್ ಆಗಿರ್ತಾರಲ್ವ, ಅವ್ರಿಗೆ ಯಾರು CM ಪೋಸ್ಟ್ ಸಿಗುತ್ತಾ? ರೇರ್. ಅಂದರೆ ಒಂದು ರಿಸಲ್ಟ್ ಸಿಗಬೇಕಂತಂದರೆ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ವೆಯ್ಟಿಂಗ್ ಪೀರಿಯಡು ಇರುತ್ತೆ. ಇದಕ್ಕೆ ನಾವು ಶ್ಲೋಕ ಹೇಳ್ತೀವಿ, ಪತಂಜಲಿ ಯೋಗ ಸೂತ್ರದ್ದು, ಸತು ದೀರ್ಘಕಾಲೆ ನೈರಂತರ್ಯ ಅಭ್ಯಾಸೋ ಸೇವಿತಃ ದೃಢಭೂಮಿ. ದೃಢಭೂಮಿ ಅಂದರೆ ರಿಸಲ್ಟ್ ಸಿಗಬೇಕಂದ್ರೆ ಇಷ್ಟು ಲಾಂಗ್ ಟರ್ಮ್ ಕಂಟಿನ್ಯೂಸ್ ಎಫರ್ಟ್ ಇರಲೇಬೇಕು. ಕನ್ಸಿಸ್ಟೆನ್ಸಿ ಕಂಟಿನ್ಯೂಟಿ, ಈ ಎರಡೂ ಇದ್ದರೆ ಸಕ್ಸಸ್ ಸಿಗಲೇಬೇಕು. ವಂಡರ್ಫುಲ್. ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಡೆಫಿನೆಟ್ಲಿ. ಯಾವುದು ಕೆಲಸ ಆದರೂ ತಗೊಳ್ಳಿ, ಕಂಟಿನ್ಯೂಟಿ. ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ, ಹೌ ಟು ಗೆಟ್ ಕಂಟಿನ್ಯೂಟಿ ಅಂತ. 108 ಜಪಮಾಲೆ ಇರುತ್ತಲ್ವಾ, ಅದನ್ನ ಇಟ್ಕೊಳ್ಳಿ. 108 ಮುಗಿಯುವವರೆಗೆ ನನ್ನ ಕಣ್ ತೆಗಿಯಲ್ಲ ಅಂತ ಅನ್ಕೊಳ್ಳಿ. ಅಷ್ಟೇ, ಸಣ್ಣ ಕಮಿಟ್ಮೆಂಟು. 108 ಮುಗಿದ ಮೇಲೆ ಕಣ್ ತೆಗಿತೀನಿ ಅಂತ ಅನ್ಕೊಳ್ಳಿ ಫಸ್ಟ್ ಡೇ. ಸೆಕೆಂಡ್ ಡೇ ಇದು 1 ಸೆಕೆಂಡ್ಗೆ 1, ಸೆಕೆಂಡ್ ಡೇ 2 ಸೆಕೆಂಡಿಗೆ 1 ಮಣಿ, ಅಂದರೆ 108 × 2 216 ಸೆಕೆಂಡು ಕಣ್ ತೆಗೆಯಲ್ಲ ಅಂತ ಅನ್ಕೊಳ್ಳಿ. ದಟ್ ಈಸ್ ದ ಟಾಸ್ಕ್ ಇನ್ ಫ್ರಂಟ್ ಆಫ್ ಯು, ಈಸಿಯೆಸ್ಟ್ ಚೀಪೆಸ್ಟ್ ಟಾಸ್ಕ್, 4M ಟಾಸ್ಕ್ ಇದು. ಆಯಿತಾ? 3ನೇ ದಿನ 3 ಕೌಂಟ್ಸ್ ಇಟ್ಕೊಳ್ಳಿ 1 ಮಣಿಗೆ. ಹಾಗೆ ನೀವು 10 ಕೌಂಟ್ ಮಾಡಿದ್ರೆ ಇದ್ರೆ ಒಂದು 15-20 ನಿಮಿಷದ ಧ್ಯಾನ ಆಗುತ್ತೆ ಆನ್ ಒನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ನಿಮಗೆ ಕಾನ್ಸಂಟ್ರೇಷನ್ ಬಂದೇ ಬಿಡ್ತು, ಕ್ವಾಲಿಟೀಸ್ ಜಾಸ್ತಿ ಆಗೇ ಬಿಡ್ತು, ಡೈವರ್ಷನ್ ಆಗಲೇ ಇಲ್ಲ, ಕಂಟಿನ್ಯೂಟಿ ಸಿಕ್ತು, ಕನ್ಸಿಸ್ಟೆನ್ಸಿ ಸಿಕ್ತು. 10 ಕೌಂಟ್ ಆದ ತಕ್ಷಣ ಕಣ್ಣು ಬಿಟ್ಬಿಟ್ರೆ ಕನ್ಸಿಸ್ಟೆನ್ಸಿ ಇಲ್ಲ. ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಅಡುಗೆ ಹಾಳಾಗೋಗುತ್ತೆ. ದೋಸೆ ಇಟ್ಟಿದ್ದೀವಿ, ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ದೋಸೆ ಆಗಲ್ಲ. ಹಾಗೆ ಕನ್ಸಿಸ್ಟೆನ್ಸಿ ಇಸ್ ಅ ಮಸ್ಟ್ ಫಾರ್ ಎವ್ರಿಥಿಂಗ್ ಟು ಪ್ರೂವ್. ಒಂದೊಂದು ದಿನ ಒಂದೊಂದು ಥರ ನಾನು ಡಿಸಿಷನ್ಸ್ ತಗೋತಾ ಬಂದರೆ ಇಲ್ಲ, ಕನ್ಸಿಸ್ಟೆನ್ಸಿ ಇನ್ ದ ಡಿಸಿಷನ್. ಸೊ ಹೀಗೆ ಫ್ಲೆಕ್ಸಿಬಲ್ ಇರಿ, ಸುತ್ತಾಡಿ, 4 ವಿಷಯ ತಿಳ್ಕೊಳ್ಳಿ, 4 ಕಂಪನಿಗಳ ವಿಷಯ ತಿಳ್ಕೊಳ್ಳಿ. ಆ ಕಂಪನಿಯಲ್ಲಿ ಹೀಗಿದೆ ಸರ್ ಅಂತ ನಿಮ್ಮಲ್ಲೇ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನೋಡಿ. ಎಲ್ಲೂ ಆಪರ್ಚುನಿಟಿನೇ ಇಲ್ಲ ಅಂತ ಬ್ಲಾಕ್ ಆದಾಗ ಶಿಫ್ಟ್ ಆಗ್ಲಿಕ್ಕೆ ಟ್ರೈ ಮಾಡಿ. ಶಿಫ್ಟ್ ಏನು? ಯು ಆರ್ ಶಿಫ್ಟಿಂಗ್ ಫ್ರಮ್ ಒನ್ ಕಂಪನಿ ಟು ಅದರ್ ಕಂಪನಿ, ನಾಟ್ ಇನ್ ಶಿಫ್ಟಿಂಗ್ ಆಫ್ ಯುವರ್ ಕ್ವಾಲಿಫಿಕೇಶನ್ ಆರ್ ಯುವರ್ ವರ್ಕ್ ಪ್ರೊಫೈಲ್. ವರ್ಕ್ ಪ್ರೊಫೈಲ್ ಅದೇ ಇರಲಿ, ಆವಾಗ ಇಲ್ಲಿಂದ ಅಲ್ಲಿಗೆ ಜಂಪ್ ಸಿಗುತ್ತೆ.
ಇಲ್ಲೇ ಒಂದು ಕೆಲಸ ಅಲ್ಲೇ ಒಂದು ಕೆಲಸ ಅಲ್ಲಿ ಮತ್ತೆ ಫ್ರಮ್ ದ ಸ್ಕ್ರಾಚ್ ಹೋಗ್ಬೇಕು. ಸೊ ಹಾಗೆ ಕನ್ಸಿಸ್ಟೆನ್ಸಿ. ಲಾಸ್ಟಲ್ಲಿ ಒಂದು ಕತೆ, ಚೆನ್ನಾಗಿರುವ ಕತೆ, ಅದು ಯಾರಿಗೂ ಹೋಲಿಸ್ಕೋಬೋದು. ಒಬ್ಬ ದೊಡ್ಡ ಕಾಂಟ್ರಾಕ್ಟ್ರು, ಅವನ ಕೆಳಗಡೆ ಒಬ್ಬ ಚಿಕ್ಕ ಕಾಂಟ್ರಾಕ್ಟ್ರು, ಅವನೇ ಎಂಪ್ಲಾಯ್ ಮಾಡ್ಕೊಂಡಿದ್ದಂಥ ಒಬ್ಬ ಇಂಜಿನಿಯರ್. ಆ ಇಂಜಿನಿಯರ್ಗೆ ಒಂದು 15-20 ವರ್ಷ ಆಗುತ್ತೆ, ಸುಮಾರು ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ. ಅವನಿಗೆ ತುಂಬ ಗ್ರೋತ್ ಏನು ಅನಿಸಲ್ಲ. ಅವನು ಇವ್ರಿಗೆ ಹೇಳ್ತಾನೆ, ಬಾಸಿಗೆ ಹೋಗಿ ಹೇಳ್ತಾನೆ, ನಾನು ಬಿಟ್ಬಿಡ್ತೀನಿ, ನನಗೇನು ಗ್ರೋತ್ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಸರಿ, ಒಳ್ಳೇದಾಯಿತು ಅಂತ ಹೇಳಿ ಒಂದು ಫೈನಲ್ ಅಸೈನ್ಮೆಂಟು ನಿನಗೆ ಕೊಟ್ಬಿಡ್ತೀನಿ, ಅದು ಅಸೈನ್ಮೆಂಟ್ ಮುಗಿಸ್ಬಿಡು, ಒಂದು ಮನೆ ಕಟ್ಟೋಣ. ಮನೆ ಎಲ್ಲ ಕಟ್ತಾನೆ. ಇವನು ಹೆಂಗೂ ಬಿಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಕ್ವಾಲಿಟಿಯನ್ನು ಚೇಂಜ್ ಮಾಡಿಬಿಡ್ತಾನೆ. ಹೆಂಗೆಂಗೂ ಕಟ್ತಾನೆ, ಕ್ವಾಲಿಟಿ ಹಾಕಲ್ಲ, ಏನೂ ಕಟ್ಟಲ್ಲ, ಎಲ್ಲ ಸುಮ್ಮನೆ ಹಾಗೆ ಕಟ್ತಾನೆ, ಬೇಕಾಬಿಟ್ಟಿ ಕಟ್ತಾನೆ. ಮಾಡೆಲ್ ಮಾಡ್ತಾ ಇದ್ನಲ್ಲ, ಅದಕ್ಕಿಂತ ಭಿನ್ನವಾಗಿ ಕೆಟ್ಟದಾಗಿ ಕ್ವಾಲಿಟಿ ಮಾಡ್ತಾನೆ. ಎಲ್ಲ ಮುಗಿಯುತ್ತೆ. ಮುಗಿದ ಮೇಲೆ ಅವ್ರು ಹ್ಯಾಂಡ್ ಓವರ್ ಮಾಡಬೇಕು. ಸರ್, ನನ್ನ ಕೈಲಿ ಮುಗಿದಿದೆ, ಕೀ ತೊಗೊಳ್ಳಿ ಅಂತ ಹ್ಯಾಂಡ್ ಓವರ್ ಮಾಡ್ತಾನೆ. ಅವನು ಬಾಸು ಕೀ ಇವನಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು, ನಾನು ಇದು ನಿನಗೆ ಕೊಡಬೇಕು ಅಂತಿದ್ದೆ, ಇದನ್ನು ನಿನಗೆ ಕೊಡಬೇಕು ಅಂತಿದ್ದೆ, ಹೇಗೂ ಬಿಟ್ಟು ಹೋಗ್ತಾ ಇದೆಯಾ, ನಿನಗೆ ನಾನು ಈ ಮನೆಯನ್ನು ಬಿಟ್ಟು ಕೊಡಬೇಕು ಅಂತ ಇದ್ದೆ, ಅಯ್ಯೋ ಅಂತ. ಈಗ ಅವನ ಥಾಟಲ್ಲಿ, ಕನ್ಸಿಸ್ಟೆನ್ಸಿನಲ್ಲಿ ಒಂಚೂರು ಇದನ್ನು ನಾನು ಹಿಂದೆ ಮಾಡಿದಷ್ಟೇ ಮಾಡಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ಸಲ್ವಾ? ಈಗ ಅವನು ಕೊರಗಲ್ವಾ? ಡೆಫಿನೆಟ್ಲಿ. ಹಾಗೆ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬ್ಯೂಟಿಫುಲ್, ವಂಡರ್ಫುಲ್ ಕತೆ, ರಿಲೇಟಬಲ್. ಥ್ಯಾಂಕ್ ಯು ಸೋ ಮಚ್.